18 ವರ್ಷಗಳ ಆಯಿತು ಗೈಸ್. ಫೈನಲಿ RCB ಟ್ರೋಫಿಗೆ ಕೈ ಹಾಕ್ತು. ಅವತ್ತು ನಡೆದ ಮ್ಯಾಚ್ ಮುಗಿದ ತಕ್ಷಣ ಲಕ್ಷ ಫ್ಯಾನ್ಸ್ಗಳಲ್ಲಿ ಒಂದೇ ಫೀಲಿಂಗ್ ಓಡ್ತಾ ಇತ್ತು. ಅದೇನಂದ್ರೆ ಫೈನಲಿ ನಮ್ಮ ಟೈಮ್ ಬಂದಿದೆ ಅನ್ನೋದು ಪ್ರತಿಯೊಬ್ಬ ಫ್ಯಾನ್ಸ್ಗೂ ತಮ್ಮ ಎಮೋಷನಲ್ಲಿ ಮೈಂಡ್ನಲ್ಲಿ ತಂದುಕೊಂಡಿದ್ರು. ಆ ಸ್ಟೇಡಿಯಂ ಅಲ್ಲಿ ಸೌಂಡ್ ಇತ್ತು, ಆದರೆ ಫ್ಯಾನ್ಸ್ಗಳ ಹಾರ್ಟ್ನಲ್ಲಿ ಎಮೋಷನ್ ಜಾಸ್ತಿ ಇತ್ತು. ವಿರಾಟ್ ಕೊಹ್ಲಿ ಐಸ್ನಲ್ಲಿ ಟಿಯರ್ಸ್ ತುಂಬಿಕೊಂಡಿತ್ತು. ಪ್ಲೇಯರ್ಸ್ಗಳು ಸೆಲೆಬ್ರೇಷನ್ ಅಲ್ಲಿದ್ರು, ಫ್ಯಾನ್ಸ್ ಕ್ರೈ ಮಾಡ್ತಾ ಇದ್ರು. ಯಾಕಂದ್ರೆ ಈ ವಿಕ್ಟರಿ ಜಸ್ಟ್ ಒಂದು ಮ್ಯಾಚ್ ಆಗಿರಲಿಲ್ಲ, ಜಸ್ಟ್ ಒಂದು ಮ್ಯಾಚ್ ವಿಕ್ಟರಿ ಆಗಿರಲಿಲ್ಲ. 18 ವರ್ಷಗಳು ವೆಯ್ಟ್ ಫಿನಿಶ್ ಆಗಿತ್ತು. 2016ರಲ್ಲಿ ಹಾರ್ಟ್ ಬ್ರೇಕ್ ಆದಮೇಲೆ RCB ಫ್ಯಾನ್ಸ್ಗೆ ಪ್ರತಿ ಸೀಸನ್ ಹೋಪ್ ಮತ್ತೆ ಹಾರ್ಟ್ ಬ್ರೇಕ್ ಆಗ್ತಿತ್ತು. ಸೋಷಿಯಲ್ ಮೀಡಿಯಾ ಟ್ರೋಲ್ಸ್ ಆಗ್ತಿತ್ತು, ನಾನ್ ಸ್ಟಾಪ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಸ್ ಮಾಡ್ತಿದ್ರು. ಈ ಸಲ ಕಪ್ ನಮ್ದೇ ಎಂಬ ಲೈನ್ ನ ಫುಲ್ ಮೀಮ್ ಮಾಡಿದ್ರು. ಆದ್ರೆ RCB ಫ್ಯಾನ್ಸ್ ಸಪೋರ್ಟ್ ಮಾಡೋದನ್ನ ಬಿಡಲಿಲ್ಲ. ವಿರಾಟ್ ಕೊಹ್ಲಿ ಕೂಡ ತನ್ನ ಲಾಯಲ್ಟಿಯನ್ನು ಸ್ಟಾಪ್ ಮಾಡಲಿಲ್ಲ. ಕ್ಯಾಪ್ಟನ್ಸಿ ಪ್ರೆಷರ್, ಲಾಸಸ್, ಟ್ರೋಲರ್ಸ್ ಎಲ್ಲ ಇದ್ರು, RCB ನ ಬಿಡಲಿಲ್ಲ. ಆಮೇಲೆ ಸೀಸನ್ಗಳು ಚೇಂಜ್ ಆಗ್ತಾ ಬಂತು. ನ್ಯೂ ಪ್ಲೇಯರ್ಸ್ ಬಂದರು, ನ್ಯೂ ಮ್ಯಾನೇಜ್ಮೆಂಟ್ ಮುಗಿತು, ನ್ಯೂ ಮ್ಯಾನೇಜ್ಮೆಂಟ್ ಬಂದರು, ಫಾಫ್ದು ಪ್ಲೇಸಿಸ್ ಬಂದ, ಟೀಮ್ಗೆ ಕಾಮ್ನೆಸ್ ಬಂತು, ಎಕ್ಸ್ಪೀರಿಯನ್ಸ್ ಬಂತು, ಗ್ಲೇನ್ ಮ್ಯಾಕ್ಸ್ವೆಲ್ ಬಂದ, ಮಿಡಲ್ ಓವರ್ಸ್ನಲ್ಲಿ ಅಟ್ಯಾಕಿಂಗ್ ಮೈಂಡ್ ಸೆಟ್ ಬಂತು, DK ಬಂದ, ಫಿನಿಶಿಂಗ್ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರು, ಮೊಹಮ್ಮದ್ ಸಿರಾಜ್ ಬಂದ. ಆತ ಜಸ್ಟ್ ಬೌಲರ್ ಅಲ್ಲ, ಈಸ್ RCB ಫೈಟರ್. RCBಗೆ ಆತ ಒಬ್ಬ ಫೈಟರ್ ಆಗಿ ನಿಂತ್ಕೊಂಡ. ಬ್ಯಾಟ್ ಪೇಸಿಂದ ಕಮ್ ಬ್ಯಾಕ್ ಮಾಡಿ ಟೀಮ್ಗೆ ವೆಪನ್ ಆಗಿ ನಿಂತ್ಕೊಂಡ. ಯಂಗ್ ಪ್ಲೇಯರ್ಸ್ ಕೂಡ ಎಫರ್ಟ್ ಹಾಕಿದ್ರು. ರಜತ್ ಪತಿದಾರ್ ಪ್ರೆಷರ್ ಮ್ಯಾಚಸ್ನಲ್ಲಿ ಫಿಯರ್ಲೆಸ್ ಬ್ಯಾಟಿಂಗ್ ಆಡಿದ್ರು. ವಿಲ್ ಜೇಕ್ಸ್ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಆಡಿದ್ರು. ಯಶ್ ದಯಾಲ್ ಆತನ ಲೈಫ್ನಲ್ಲಿ ಬಿಗ್ಗೆಸ್ಟ್ ಕಮ್ ಬ್ಯಾಕ್ RCBಯಲ್ಲೇ ನಡೀತು. ಒಂದು ಓವರಿಂದ ಫುಲ್ ಟ್ರೋಲರ್ಸ್ ಫೇಸ್ ಮಾಡಿದ ಪ್ಲೇಯರ್ ಆತ. ಆದರೆ ಅದೇ ಪ್ಲೇಯರ್ ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ಸ್ ತೆಗೆದು ಹೀರೋ ಆದ ಈತ. ಈ ಟೀಮ್ ಸ್ಲೋಲಿ ಸ್ಟ್ರಾಂಗ್ ಆಗ್ತಾ ಬಂತು. ಆದರೆ ಈ ಸೀಸನ್ ಸ್ಟಾರ್ಟ್ ಈಸಿ ಇರಲಿಲ್ಲ. ಇನಿಷಿಯಲ್ ಮ್ಯಾಚ್ ಲಾಸ್ ಆಗಿತ್ತು. ಪಾಯಿಂಟ್ಸ್ ಟೇಬಲ್ ನಲ್ಲಿ ಬಾಟಮ್ ಲೆವೆಲ್ ಅಲ್ಲಿ ಇದ್ವಿ. ಜನರು ಹೇಳ್ತಿದ್ರು ಈ ಟೀಮ್ನ ಕತೆ ಮುಗೀತು ಅಂತ. ಆದ್ರೆ ಟ್ರೋಲ್ಸ್ ಪೇಜ್ ನಲ್ಲಿ ಫುಲ್ ಆಕ್ಟಿವ್ ಆಗಿತ್ತು. ಫ್ಯಾನ್ಸ್ ಕೂಡ ಸ್ವಲ್ಪ ಹೋಪ್ ನ ಕಡಿಮೆ ಮಾಡ್ತಾ ಬಂದ್ರು. ಆದ್ರೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಒಂದು ಬಿಲೀಫ್ ಈಗಲೂ ಇತ್ತು. 1 ಮ್ಯಾಚ್ ಗೆದ್ರು, 2 ಮ್ಯಾಚ್ ಗೆದ್ರು, ಸ್ಲೋಲಿ ಕಮ್ ಬ್ಯಾಕ್ ಮಾಡ್ತಾ ಬಂತು ನಮ್ಮ RCB. ಎವ್ರಿ ಮ್ಯಾಚ್ ಡೂ ಆರ್ ಡೈ ಎಂಬ ಒಂದು ಲೈನ್ ನಿಂದ ಓಡಾಡ್ತಿದ್ರು. ಎವ್ರಿ ಪ್ಲೇಯರ್ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರು. ವಿರಾಟ್ ಸ್ಟಡಿಯಾಗಿ ಬ್ಯಾಟಿಂಗ್ ಮಾಡ್ತಿದ್ರು. ಫಾಫ್ ಲೀಡರ್ಶಿಪ್ ಮೇಂಟೈನ್ ಮಾಡಿದ್ರು. ಮ್ಯಾಕ್ಸ್ವೆಲ್ ಪ್ರೆಷರ್ ಹ್ಯಾಂಡಲ್ ಮಾಡಿದ್ರು. DK ಫಿನಿಶಿಂಗ್ ಮಾಡಿದ್ರು. ಸಿರಾಜ್ ಫೈರ್ ಬಾಲಿಂಗ್ ಮಾಡಿದ್ರು. ಫೀಲ್ಡಿಂಗ್ ಕೂಡ ಫುಲ್ ಹೈ ಎನರ್ಜೆಟಿಕ್ ಆಗಿತ್ತು. 1 ಮ್ಯಾಚಸ್ ವಿನ್ ಮಾಡ್ತಾ RCB ಇಂಪಾಸಿಬಲ್ ಕಮ್ ಬ್ಯಾಕ್ ಮಾಡ್ತು. ಫ್ಯಾನ್ಸ್ಗೆ ಮತ್ತೆ ಬಿಲೀವ್ ಬಂತು. ಸೋಷಿಯಲ್ ಮೀಡಿಯಾ ಫುಲ್ ರೆಡ್ ಆಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಫುಲ್ಲಿ ಚೇಂಜ್ ಆಗಿತ್ತು. ಅದರ ಅಟ್ಮಾಸ್ಫಿಯರ್ ಫುಲ್ ಚೇಂಜ್ ಆಗಿತ್ತು. ಆಮೇಲೆ ಇಂಪಾರ್ಟೆಂಟ್ ನಾಕ್ಔಟ್ ಮ್ಯಾಚಸ್ಗಳು ಬಂದವು. ಪ್ರೆಷರ್ ಮ್ಯಾಕ್ಸಿಮಮ್ ಆಗಿತ್ತು. ಆದರೆ ಈ ಸಲ ಟೀಮ್ ವೀಕ್ ಇರಲಿಲ್ಲ, ಮೆಂಟಲಿ ಸ್ಟ್ರಾಂಗ್ ಆಗಿತ್ತು. ನೋ ಫಿಯರ್, ಓನ್ಲಿ ಹಂಗರ್. ಫೈನಲಿ ನನ್ನ ಮ್ಯಾಚ್, ಆ ಒಂದು ನೈಟ್, ಫೈನಲಿ ಆ ದಿನದಂದು ಆ ಒಂದು ಮ್ಯಾಚ್, ಆ ಒಂದು ನೈಟ್ 18 ವರ್ಷಗಳ ಹಿಸ್ಟ್ರಿನ ಬ್ರೇಕ್ ಮಾಡಿ, ಹಿಸ್ಟ್ರಿನ ಕ್ರಿಯೇಟ್ ಮಾಡಿ, ಹಿಸ್ಟ್ರಿನ ಚೇಂಜ್ ಮಾಡಿತು. ಗ್ರೌಂಡ್ ಫುಲ್ ರೆಡ್ ಆಗಿತ್ತು. ಫ್ಯಾನ್ಸ್ ಪ್ರೇಯರ್ಸ್ ಮಾಡ್ತಿದ್ರು. ಪ್ರತಿ ಬಾಲ್ಗೆ ಟೆನ್ಷನ್ ಆಗಿತ್ತು. ಕಮೆಂಟೇಟರ್ಸ್ ಕಿಚ್ಚಾಡ್ಕೊಂಡು ಕಮೆಂಟ್ ಮಾಡ್ತಿದ್ರು. ಲಾಸ್ಟ್ ಓವರ್ಸ್ನಲ್ಲಿ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುವಂತ ಲೆವೆಲ್ಗೆ ಹೋಗಿದ್ವಿ. ಆಗ ಈ ವಿನ್ನಿಂಗ್ ಮೂಮೆಂಟ್. RCB ಪ್ಲೇಯರ್ಸ್ ರನ್ ಮಾಡಿದ್ರು, ಇಡೀ ಗ್ರೌಂಡ್ ನ ತುಂಬಿಕೊಂಡ್ರು. ಫ್ಯಾನ್ಸ್ ನ ಕಣ್ಗಳಲ್ಲಿ ಮಳೆ ರೀತಿ ಕಣ್ಣೀರು ಸುರಿತಿತ್ತು. ಯಾಕಂದ್ರೆ ಆ ಮೂಮೆಂಟ್ ಅಲ್ಲಿ ಡ್ರಾವಿಡ್ ನವರ ಹಾರ್ಡ್ ವರ್ಕ್, ಕುಂಬ್ಳೆ ಅವರ ಪ್ಯಾಷನ್, ಕ್ರಿಸ್ ಗೇಲ್ ನವರ ಎಂಟರ್ಟೈನ್ಮೆಂಟ್, ABD ಅವರ ಮ್ಯಾಜಿಕ್, ಫಾಫ್ ಲೀಡರ್ಶಿಪ್, ಸಿರಾಜ್ ರವರ ಸ್ಟ್ರಗಲ್, DKಯ ಕಮ್ ಬ್ಯಾಕ್, ವಿರಾಟ್ ಕೊಹ್ಲಿ ಅವರ ಲಾಯಲ್ಟಿ, ಮೋಸ್ಟ್ಲಿ ವಿರಾಟ್ ಕೊಹ್ಲಿ ಅವರ ಲಾಯಲ್ಟಿ, ಎಲ್ಲ ಮೆಮೊರೀಸ್ಗೂ ಆ ಕಪ್, ಅದೊಂದೇ ಒಂದು ಕಪ್ ಟ್ರೋಫಿಯಲ್ಲಿ ಕಂಪ್ಲೀಟ್ ಆಗೋಯ್ತು. ಈ ಕಪ್ ಜಸ್ಟ್ ಪ್ಲೇಯರ್ಸ್ಗೆ ಅಲ್ಲ,
RCBನ 18 ವರ್ಷಗಳ ಸಪೋರ್ಟ್ ಮಾಡಿಕೊಂಡು ಬಂದ ನಮ್ಮ RCB ಫ್ಯಾನ್ಸ್ಗಾಗಿ, ಸ್ಕೂಲ್ನಲ್ಲಿ ಟ್ರೋಲ್ ಆದ ಫ್ಯಾನ್ಸ್ಗಾಗಿ, ಕಾಲೇಜಲ್ಲಿ ಆರ್ಗ್ಯೂ ಮಾಡಿದ ಫ್ಯಾನ್ಸ್ಗಾಗಿ, ಎವ್ರಿ ಸೀಸನ್ ಹಾಡಬೇಕಾದ್ರೂ ಜರ್ಸಿನ ಬಿಡದೆ ಸಪೋರ್ಟ್ ಮಾಡಿದ ಫ್ಯಾನ್ಸ್ಗಾಗಿ ಫೈನಲಿ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದಾಯ್ತು. ಹೌದು guys, ಆ ಸೀಸನ್, ಆ ಒಂದು ರಾತ್ರಿ, ಆ ಒಂದು ಮ್ಯಾಚ್ನಲ್ಲಿ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಹೆಚ್ಚು ರೀತಿಯಾದ ಹೆಮ್ಮೆ ಆಯಿತು, ಪೂರ್ತಿ ಖುಷಿ ಆಯಿತು. 18 ವರ್ಷಗಳ ಕಾಲದಿಂದ ವೇಟ್ ಮಾಡಿದ ಪ್ರತಿಯೊಬ್ಬ ಫ್ಯಾನ್ಸ್ಗೆ ತೃಪ್ತಿ ಸಿಕ್ತು. ಇನ್ನು ಮುಂದೆ ಅವರು ಪ್ರತಿಯೊಂದು ಮ್ಯಾಚ್ ಗೆದ್ದು ನಾವು ಪಕ್ಕಾ ಟ್ರೋಫಿನ ಗೆದ್ದೇ ಗೆಲ್ತೀವಿ ಎಂಬ ಹೋಪ್ ಇನ್ನೂ ಹೆಚ್ಚಾಯಿತು. ಗಾಯ್ಸ್, ಇದೇ ರೀತಿ ಮೋಸ್ಟ್ ಮೋಟಿವೇಶನ್ ಸ್ಟೋರೀಸ್ಗಾಗಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.